ರಸಪ್ರಶ್ನೆ ಸ್ಟಾರ್ಟ್ ಮಾಡೋದು ಈಗ. ಎಲ್ಲ ನಿಯಮಗಳು ಗೊತ್ತದಾವಿಲ್ಲ. ಈ ರಸಪ್ರಶ್ನೆ ಒಳಗ 5 ಹಂತಗಳು ಬರ್ತಾವ. 5 ಹಂತದೊಳಗ ನೇರವಾಗಿರ್ತಕ್ಕಂಥ ಪ್ರಶ್ನೆ ಯಾವ ಗುಂಪಿಗೆ ನಾವು ಕೇಳ್ತೇವೆ ಅವರಿಗೆ 5 ಅಂಕ ಇರ್ತೈತೆ. ನಿಮಗೆ ಉತ್ತರ ಬಂತಂತಂದ್ರ ಎದ್ದು ನಿಂತು ಒಬ್ಬರು ಉತ್ತರ ಹೇಳ್ಬೇಕು. ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತಂದ್ರ ಪಾಸ್ ಅಂತ ಹೇಳ್ಬೇಕು. ಆ ಪ್ರಶ್ನೆ ಮುಂದೆ ಹೋಗತಿ. ಅವ್ರು ಉತ್ತರ ಹೇಳಿದ್ರ ಅವ್ರಿಗೆ ಅದು ಬೋನಸ್ ಅಂಕ ಸಿಗ್ತೈತೆ. ಒಂದು ಗುಂಪಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ರೆ ಅಂದ್ರ 5 ಅಂಕ. ಒಬ್ಬರಿಗೆ ಕೇಳಿದ್ದನ್ನ ಮತ್ತೊಂದು ಗುಂಪು ಉತ್ತರ ಕೊಡ್ತಂದ್ರ 2 ಅಂಕ. ಅರ್ಥ ಆಗತಿ? ಪ್ರಾರಂಭ ಮಾಡೋಣ. ಒಂದೇ ಪ್ರಶ್ನೆ ಪರಿಸರ ಅಧ್ಯಯನ ಹಂತದ್ದು. ಮೊದಲ ಪ್ರಶ್ನೆ ಸ್ಫೂರ್ತಿ ತಂಡಕ್ಕ. ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ರಕ್ತವನ್ನು ಪಂಪ್ ಮಾಡುವ ಅಂಗ ಹೃದಯ. ವೆರಿ ಗುಡ್, ಸರಿಯಾದ ಉತ್ತರ. 5 ಅಂಕ. ಯಾವ ತಂಡಕ್ಕ? ಸ್ಫೂರ್ತಿ. 5 ಅಂಕ. ಮುಂದಿನ ಪ್ರಶ್ನೆ ಶಕ್ತಿ ತಂಡಕ್ಕ. ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಯಾವುದು? ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬ್ಮರೀನ್ ಜಲಾಂತರ್ಗಾಮಿ. ವೆರಿ ಗುಡ್, ಸರಿಯಾದ ಉತ್ತರ. ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಜಲಾಂತರ್ಗಾಮಿ ಅಥವಾ ಸಬ್ಮರೀನ್. ಶಕ್ತಿ ತಂಡಕ್ಕ ಪೂರ್ಣ 5 ಅಂಕ. ಮುಂದಿನ ಪ್ರಶ್ನೆ ಪ್ರಗತಿ ತಂಡಕ್ಕ. ನಮ್ಮ ದೇಹದಲ್ಲಿ ಇರುವ ಮೂಳೆಗಳ ಸಂಖ್ಯೆ ಎಷ್ಟು? ನಮ್ಮ ದೇಹದಲ್ಲಿ ಇರುವ ಮೂಳೆಗಳ ಸಂಖ್ಯೆ 206. ಸರಿಯಾದ ಉತ್ತರ. ನಮ್ಮ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ 206. ಪ್ರಗತಿ ತಂಡಕ್ಕೆ ಪೂರ್ಣ 5 ಅಂಕ. ಮುಂದಿನ ಪ್ರಶ್ನೆ ಕೀರ್ತಿ ತಂಡಕ್ಕೆ. ಯಾವ ದೀಪ ಹತ್ತಿದಾಗ ರಸ್ತೆಯನ್ನು ದಾಟಬೇಕು? ಹಸಿರು ದೀಪ ಹತ್ತಿದಾಗ ರಸ್ತೆ ದಾಟಬೇಕು. ಸರಿಯಾದ ಉತ್ತರ. ಕೀರ್ತಿ ತಂಡಕ್ಕೆ ಪೂರ್ಣ 5 ಅಂಕ. ಹಸಿರು ದೀಪ ಹತ್ತಿದಾಗ ನಾವು ರಸ್ತೆ ದಾಟಬೇಕು. ಮುಂದಿನ ಪ್ರಶ್ನೆ ಸ್ಫೂರ್ತಿ ತಂಡಕ್ಕೆ. ಭಾರತದ ಪ್ರಮುಖ ಸಾರಿಗೆ ಯಾವುದು? ಭಾರತದ ಪ್ರಮುಖ ಸಾರಿಗೆ ಯಾವುದು? ಭಾರತದ ಪ್ರಮುಖ ಸಾರಿಗೆ ರೈಲು ಸಾರಿಗೆ. ವೆರಿ ಗುಡ್, ಸರಿಯಾದ ಉತ್ತರ. ಭಾರತದ ಪ್ರಮುಖ ಸಾರಿಗೆ ರೈಲು ಸಾರಿಗೆ. ಪೂರ್ಣ 5 ಅಂಕ. ಮುಂದಿನ ಪ್ರಶ್ನೆ ಶಕ್ತಿ ತಂಡಕ್ಕ. ಭಾರತದ ಉತ್ತರ ದಿಕ್ಕಿನಲ್ಲಿರುವ ಪರ್ವತ ಯಾವುದು? ಭಾರತದ ಉತ್ತರ ದಿಕ್ಕಿನಲ್ಲಿ ಇರುವ ಪರ್ವತ ಹಿಮಾಲಯ. ವೆರಿ ಗುಡ್, ಸರಿಯಾದ ಉತ್ತರ. ಭಾರತದ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಪರ್ವತ ಹಿಮಾಲಯ ಪರ್ವತ. ಪೂರ್ಣ 5 ಅಂಕ ಶಕ್ತಿ ತಂಡಕ್ಕ. ಮುಂದಿನ ಪ್ರಶ್ನೆ ಪ್ರಗತಿ ತಂಡಕ್ಕ. ಮರುಭೂಮಿಯ ಹಡಗು ಯಾವುದು? ಮರುಭೂಮಿಯ ಹಡಗು ಒಂಟೆ. ಸರಿಯಾದ ಉತ್ತರ. ಮರುಭೂಮಿಯ ಹಡಗು ಒಂಟೆ. ಪೂರ್ಣ 5 ಅಂಕ ಪ್ರಗತಿ ತಂಡಕ್ಕ. ಮುಂದಿನ ಪ್ರಶ್ನೆ ಕೀರ್ತಿ ತಂಡಕ್ಕ. ಪಕ್ಷಿ ಪ್ರೇಮಿ ಎಂದು ಯಾರನ್ನು ಕರೆಯುವರು? ಪಕ್ಷಿ ಪ್ರೇಮಿ ಎಂದು ಸಲೀಂ ಅಲಿಂರವರನ್ನು ಕರೆಯುತ್ತಾರೆ. ವೆರಿ ಗುಡ್, ಸರಿಯಾದ ಉತ್ತರ. ಪಕ್ಷಿ ಪ್ರೇಮಿ ಎಂದು ಸಲೀಂ ಅಲಿ ಅವರನ್ನು ಕರೆಯುವರು. ಮೊದಲ ಹಂತದ ಮುಗಿದಾಗ ಸ್ಫೂರ್ತಿ ತಂಡ ಒಟ್ಟು 10 ಅಂಕಗಳನ್ನ ಪಡ್ಕೊಂಡೈತಿ. ಶಕ್ತಿ ತಂಡನು ಸಹಿತ 10 ಅಂಕಗಳನ್ನ ಪಡ್ಕೊಂಡೈತಿ. ಪ್ರಗತಿನೂ ಕೂಡ 10 ಪೂರ್ಣಾಂಕಗಳನ್ನ ಪಡ್ಕೊಂಡೈತಿ. ಕೀರ್ತಿ ತಂಡನು ಕೂಡ 10 ಅಂಕಗಳನ್ನ ಗಳಿಸ್ಕೊಂಡೈತಿ. ಈಗ ಮುಂದಿನ ಹಂತ ಕನ್ನಡ ಪ್ರಶ್ನೆ. ಕನ್ನಡ ಸುತ್ತನ ನಾವು ಶಕ್ತಿ ತಂಡದಿಂದ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಶಕ್ತಿ ತಂಡಕ್ಕ. ಕನ್ನಡ ಭಾಷೆಗೆ ಸಿಕ್ಕ ಜ್ಞಾನಪೀಠ ಪ್ರಶಸ್ತಿಗಳ ಸಂಖ್ಯೆ ಎಷ್ಟು? ಕನ್ನಡ ಭಾಷೆಗೆ ಸಿಕ್ಕ ಜ್ಞಾನ ಪ್ರಶಸ್ತಿ 8. ವೆರಿ ಗುಡ್. ಕನ್ನಡ ಭಾಷೆಗೆ ಸಿಕ್ಕ ಜ್ಞಾನಪೀಠ ಪ್ರಶಸ್ತಿಗಳ ಸಂಖ್ಯೆ 8. ಸರಿಯಾದ ಉತ್ತರ. ಪೂರ್ಣ ಅಂಕ 5 ಅಂಕ ಶಕ್ತಿ ತಂಡಕ್ಕ. ಮುಂದಿನ ಪ್ರಶ್ನೆ ಪ್ರಗತಿ ತಂಡಕ್ಕ. ಆದಿ ಕವಿ ಎಂದು ಯಾರನ್ನು ಕರೆಯುತ್ತೇವೆ? ಪ್ರಗತಿ ತಂಡದ ಪ್ರಶ್ನೆ ಆದಿ ಕವಿ ಎಂದು ಯಾರನ್ನು ಕರೆಯುತ್ತೇವೆ?
ಆದಿಕವಿ ಎಂದು ಪಂಪನನ್ನು ಕರೆಯುತ್ತಾರೆ. ಕೀರ್ತಿ ತಂಡಕ್ಕ 2 ಬೋನಸ್ ಅಂಕ, ಸ್ಫೂರ್ತಿ ತಂಡಕ್ಕಲ್ಲ, ಸ್ಫೂರ್ತಿ ತಂಡಕ್ಕ 2 ಬೋನಸ್ ಅಂಕ. ಈಗಿನ ಪ್ರಶ್ನೆ ಕೀರ್ತಿ ತಂಡಕ್ಕ, ಕನ್ನಡ ಭಾಷೆಯಲ್ಲಿರುವ ಮೂಲಾಕ್ಷರಗಳ ಸಂಖ್ಯೆ ಎಷ್ಟು? ಕನ್ನಡ ಭಾಷೆಯಲ್ಲಿರುವ ಮೂಲಾಕ್ಷರ ಸಂಖ್ಯೆ 49. ಸರಿಯಾದ ಉತ್ತರ. ಕನ್ನಡ ಭಾಷೆಯಲ್ಲಿರುವ ಮೂಲಾಕ್ಷರಗಳ ಸಂಖ್ಯೆ 49, ಪೂರ್ಣ 5 ಅಂಕ. ಮುಂದಿನ ಪ್ರಶ್ನೆ ಸ್ಫೂರ್ತಿ ತಂಡಕ್ಕ, ಕನ್ನಡ ಬಾವುಟದಲ್ಲಿರುವ ಬಣ್ಣಗಳು ಯಾವುವು? ಹಳದಿ, ಕೆಂಪು. ಸರಿಯಾದ ಉತ್ತರ. ಕನ್ನಡ ಬಾವುಟದಲ್ಲಿರುವ ಬಣ್ಣಗಳು ಹಳದಿ ಮತ್ತು ಕೆಂಪು. ಕನ್ನಡ ಸುತ್ತು ಮುಗಿದಾಗ ಸ್ಫೂರ್ತಿ ತಂಡ 7 ಅಂಕ, ಶಕ್ತಿ ತಂಡ 5 ಅಂಕ, ಪ್ರಗತಿ ತಂಡ ಯಾವುದೇ ಅಂಕಗಳನ್ನ ಪಡ್ಕೊಂಡಿಲ್ಲ, ಕೀರ್ತಿ ತಂಡ 5 ಅಂಕಗಳನ್ನ ಪಡ್ಕೊಂಡಿದೆ. ಮುಂದಿನ ಸುತ್ತು ವೃತ್ತಿ ಸಂಬಂಧಿತ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಈ ಸಲ ನಾವು ಪ್ರಗತಿ ತಂಡದಿಂದ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಪ್ರಗತಿ ತಂಡಕ್ಕ, ಹೊಲದಲ್ಲಿ ಉಳುಮೆ ಮಾಡುವವರನ್ನು ಏನೆಂದು ಕರೆಯುವರು? ಹೊಲದಲ್ಲಿ ಉಳುಮೆ ಮಾಡುವವರನ್ನು ರೈತರೆಂದು ಕರೆಯುವರು. ವೆರಿ ಗುಡ್, ಸರಿಯಾದ ಉತ್ತರ. ಹೊಲದಲ್ಲಿ ಉಳುಮೆ ಮಾಡುವವರನ್ನು ರೈತರೆಂದು ಕರೆಯುವರು, ಪೂರ್ಣ 5 ಅಂಕ. ಮುಂದಿನ ಪ್ರಶ್ನೆ ಕೀರ್ತಿ ತಂಡಕ್ಕ, ಬಂಗಾರದ ವಸ್ತುಗಳನ್ನು ಮಾಡುವವರನ್ನು ಏನೆಂದು ಕರೆಯುತ್ತಾರೆ? ಬಂಗಾರದ ವಸ್ತುಗಳನ್ನು ಮಾಡುವವರು ಅಕ್ಕಸಾಲಿಗರು. ಸರಿಯಾದ ಉತ್ತರ. ಬಂಗಾರದ ಕೆಲಸವನ್ನು ಮಾಡುವವರನ್ನು ನಾವು ಅಕ್ಕಸಾಲಿಗರೆಂದು ಕರೆಯುತ್ತೇವೆ. ಬೋನಸ್ 2 ಅಂಕ ಸ್ಫೂರ್ತಿ ತಂಡಕ್ಕ. ಮುಂದಿನ ಪ್ರಶ್ನೆ ಸ್ಫೂರ್ತಿ ತಂಡಕ್ಕ, ದೇಶವನ್ನು ಕಾಯುವವರನ್ನು ಏನೆಂದು ಕರೆಯುತ್ತಾರೆ? ದೇಶವನ್ನು ಕಾಯುವವರನ್ನು ಸೈನಿಕರು ಎಂದು ಕರೆಯುತ್ತಾರೆ. ವೆರಿ ಗುಡ್. ದೇಶವನ್ನು ಕಾಯುವವರನ್ನು ಸೈನಿಕರೆಂದು ಕರೆಯುತ್ತಾರೆ. 2 ಬೋನಸ್ ಅಂಕ ಶಕ್ತಿ ತಂಡಕ್ಕ. ಮುಂದಿನ ಪ್ರಶ್ನೆ ಶಕ್ತಿ ತಂಡಕ್ಕೆ ನೇರವಾಗಿರ್ತಕ್ಕಂಥ ಪ್ರಶ್ನೆ, ವಾಹನಗಳನ್ನು ನಡೆಸುವವರನ್ನು ಏನೆಂದು ಕರೆಯುವರು? ವಾಹನವನ್ನು ನಡೆಸುವವರು ಚಾಲಕರು. ವೆರಿ ಗುಡ್. ವಾಹನವನ್ನು ಚಲಿಸುವವರನ್ನು ಚಾಲಕರು ಎಂದು ಕರೆಯುವರು. ಈ ಹಂತ ಮುಗಿದಾಗ ಸ್ಫೂರ್ತಿ ತಂಡ ಕೇವಲ 2 ಅಂಕಗಳನ್ನ ಪಡ್ಕೊಂಡೈತಿ, ಶಕ್ತಿ ತಂಡ 7 ಅಂಕಗಳನ್ನ ಪಡ್ಕೊಂಡೈತಿ, ಪ್ರಗತಿ ತಂಡ 5 ಅಂಕಗಳನ್ನ ಪಡ್ಕೊಂಡೈತಿ, ಕೀರ್ತಿ ತಂಡನೂ ಸಹಿತ 5 ಅಂಕಗಳನ್ನ ಪಡ್ಕೊಂಡೈತಿ. ಮುಂದಿನ ಸುತ್ತು ಭೂಗೋಳ ಸುತ್ತು. ಯಾವ ಸುತ್ತೀಗ? ಮುಂದಿನ ಸುತ್ತು ಭೂಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಮೊದಲನೇ ಪ್ರಶ್ನೆ ಈ ತಂಡದಿಂದ ಪ್ರಾರಂಭ ಮಾಡೋಣ, ಪ್ರಗತಿ ತಂಡದಿಂದ ಪ್ರಾರಂಭ ಮಾಡೋಣ. ಭೂಮಿಯ ಸಮೀಪದ ನಕ್ಷತ್ರ ಯಾವುದು? ಭೂಮಿಯ ಸಮೀಪ ನಕ್ಷತ್ರ ವೆರಿ ಗುಡ್, ಸರಿಯಾದ ಉತ್ತರ. ಭೂಮಿಗೆ ಸಮೀಪವಾಗಿರ್ತಕ್ಕಂಥ ನಕ್ಷತ್ರ ಸೂರ್ಯ, ಪೂರ್ಣ 5 ಅಂಕಗಳು. ಯಾವ ತಂಡಕ್ಕಿದೆ? ಕೀರ್ತಿ ತಂಡಕ್ಕೆ ಪೂರ್ಣ 5 ಅಂಕಗಳು, ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸ್ಫೂರ್ತಿ ತಂಡಕ್ಕೆ, ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು? ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು? ಸೂರ್ಯನಿಗೆ ಸಮೀಪವಾದ ಗ್ರಹ ಮಂಗಳ ಗ್ರಹ. ತಪ್ಪು. ಸೂರ್ಯನಿಗೆ ಸಮೀಪವಾದ ಗ್ರಹ ನೆಪ್ಚೂನ್. ತಪ್ಪು. ಸೂರ್ಯನಿಗೆ ಸಮೀಪವಾದ ಗ್ರಹ ಶುಕ್ರ. ತಪ್ಪು. ಭೂಮಿಗೆ ಸಮೀಪವಾದ, ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಬುಧ. ಯಾವುದು?
ಬುಧ. ಯಾವ ಗುಂಪಿಗೆ ಕೇಳಿದ್ವಿ ನಾವು ಇದನ್ನ ಪ್ರಶ್ನೆ? ಸ್ಫೂರ್ತಿ ಗುಂಪಿಗೆ ಯಾವುದೇ ಅಂಕಗಳು ಸಿಗ್ಲಿಲ್ಲ ಮತ್ತು ಬೋನಸ್ ಅಂಕಗಳು ಸಹಿತ ಇಲ್ಲಿ ಯಾರಿಗೆ ಸಿಗ್ಲಿಲ್ಲ. ಮುಂದಿನ ಪ್ರಶ್ನೆ ಶಕ್ತಿ ಗುಂಪಿಗೆ. ಬೆಳ್ಳಿ ಚುಕ್ಕಿ ಅಥವಾ ಮುಂಜಾನೆಯ ನಕ್ಷತ್ರ ಎಂದು ಯಾವ ಗ್ರಹವನ್ನು ಕರೆಯುವರು? ಬೆಳ್ಳಿ ಚುಕ್ಕಿ ಶುಕ್ರ, ಮುಂಜಾನೆಯ ನಕ್ಷತ್ರ ಶುಕ್ರ ಗ್ರಹವನ್ನು ಕರೆಯುತ್ತಾರೆ. ವೆರಿ ಗುಡ್. ಬೆಳ್ಳಿ ಚುಕ್ಕಿ ಅಥವಾ ಮುಂಜಾನೆಯ ನಕ್ಷತ್ರವನ್ನ ನಾವು ಏನಂತ ಕರಿತೇವೆ? ಶುಕ್ರ ಗ್ರಹವನ್ನ ಕರಿತೇವೆ. ಪೂರ್ಣ 5 ಅಂಕ ಶಕ್ತಿ ತಂಡಕ್ಕ. ಮುಂದಿನ ಪ್ರಶ್ನೆ ಪ್ರಗತಿ ತಂಡಕ್ಕ. ಭೂಮಿಯನ್ನು ಸಮಾನವಾಗಿ ವಿಭಾಗಿಸುವ ಅಕ್ಷಾಂಶ ಯಾವುದು? ಭೂಮಿಯನ್ನು ಸಮಾನವಾಗಿ 2 ಭಾಗ ಮಾಡತಕ್ಕಂತ ಅಕ್ಷಾಂಶ ಯಾವುದು? ಭೂಮಿಯನ್ನು ಸಮಾನವಾಗಿ 2 ಭಾಗ ಮಾಡ್ತತೆ. ಭೂಮಿಯನ್ನು ಸಮಾನವಾಗಿ 2 ಭಾಗ ಮಾಡುವ ಅಕ್ಷಾಂಶ ಶುಕ್ರ ಗ್ರಹ. ತಪ್ಪು. ಸಮಭಾಜಕ ವೃತ್ತ. ಯಾವುದು? ಸಮಭಾಜಕ ವೃತ್ತ. ಪ್ರಗತಿ ತಂಡ ಯಾವುದೇ ಅಂಕಗಳನ್ನ ಪಡ್ಕೊಳ್ಳಿಲ್ಲ. ಸ್ಫೂರ್ತಿ ತಂಡ 0 ಅಂಕ, ಶಕ್ತಿ ತಂಡ 5 ಅಂಕ, ಪ್ರಗತಿ ತಂಡನೂ ಕೂಡ ಯಾವುದೇ ಅಂಕಗಳನ್ನ ಪಡ್ಕೊಂಡಿಲ್ಲ. ಕೀರ್ತಿ ತಂಡ 5 ಅಂಕಗಳನ್ನ ಪಡ್ಕೊಂಡೈತಿ. ಮುಂದಿನ ಸುತ್ತು ಸಂಶೋಧನಾ ಸುತ್ತು. ಮುಂದಿನ ಸುತ್ತು ಯಾವುದು? ಮೊದಲನೇ ಪ್ರಶ್ನೆ ಮತ್ತು ಸ್ಫೂರ್ತಿ ತಂಡದಿಂದ ಪ್ರಾರಂಭ ಮಾಡೋಣ. ದೂರದರ್ಶನವನ್ನು ಕಂಡು ಹಿಡಿದವರು ಯಾರು? ದೂರದರ್ಶನವನ್ನು ಕಂಡು ಹಿಡಿದವರು ಗ್ರಾಹಂ ಬೆಲ್. ದೂರದರ್ಶನವನ್ನು ಕಂಡು ಹಿಡಿದವರು ಗ್ರಾಹಂ ಬೆಲ್. ದೂರದರ್ಶನವನ್ನು ಕಂಡು ಹಿಡಿದವರು ಜಾನ್ ಬಯರ್. ಜಾನ್ ಬಯರ್. ದೂರದರ್ಶನವನ್ನ ಕಂಡು ಹಿಡಿದವರು ಜಾನ್ ಬಯರ್. ಶಕ್ತಿ ತಂಡಕ್ಕೆ 2 ಬೋನಸ್ ಅಂಕಗಳು. ಸ್ಫೂರ್ತಿ ತಂಡಕ್ಕೆ ಯಾವುದೇ ಅಂಕಗಳು ಸಿಗಲಿಲ್ಲ. ಮುಂದಿನ ಪ್ರಶ್ನೆ ಶಕ್ತಿ ತಂಡಕ್ಕೆ. ಗಣಕಯಂತ್ರ ಕಂಡು ಹಿಡಿದವರು ಯಾರು? ಗಣಕಯಂತ್ರ ಕಂಡು ಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್. ವೆರಿ ಗುಡ್. ಗಣಕಯಂತ್ರವನ್ನ ಕಂಡು ಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್. ಸರಿಯಾದ ಉತ್ತರ. ಪೂರ್ಣ 5 ಅಂಕಗಳು ಶಕ್ತಿ ತಂಡಕ್ಕ. ಮುಂದಿನ ಪ್ರಶ್ನೆ ಪ್ರಗತಿ ತಂಡಕ್ಕ. ರೇಡಿಯೋ ಕಂಡು ಹಿಡಿದವರು ಯಾರು? ರೇಡಿಯೋ ಕಂಡು ಹಿಡಿದವರು ಗ್ರಾಹಂ ಬೆಲ್. ತಪ್ಪು. ರೇಡಿಯೋವನ್ನು ಕಂಡು ಹಿಡಿದವರು ಮಾರ್ಕೋನಿ. ಸರಿಯಾದ ಉತ್ತರ. ರೇಡಿಯೋವನ್ನ ಕಂಡು ಹಿಡಿದವರು ಮಾರ್ಕೋನಿ. ಪ್ರಗತಿ ತಂಡಕ್ಕ ಪೂರ್ಣ 5 ಅಂಕಗಳು. ಮುಂದಿನ ಪ್ರಶ್ನೆ ಕೀರ್ತಿ ತಂಡಕ್ಕ. ದೂರವಾಣಿ ಕಂಡು ಹಿಡಿದವರು ಯಾರು? ದೂರವಾಣಿಯನ್ನು ಕಂಡು ಹಿಡಿದವರು ಗ್ರಾಹಂ ಬೆಲ್. ಸರಿಯಾದ ಉತ್ತರ ಗ್ರಾಹಂ ಬೆಲ್. ದೂರವಾಣಿಯನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಗ್ರಾಹಂ ಬೆಲ್. ಸಂಶೋಧನಾ ಸುತ್ತು ಮುಗಿದ ನಂತರ ಸ್ಫೂರ್ತಿ ತಂಡಕ್ಕೆ ಯಾವುದೇ ಅಂಕಗಳು ಸಿಕ್ಕಿಲ್ಲ. ಶಕ್ತಿ ತಂಡಕ್ಕೆ 7 ಅಂಕ, ಪ್ರಗತಿ ತಂಡಕ್ಕೆ 5 ಅಂಕ, ಕೀರ್ತಿ ತಂಡಕ್ಕೆ 5 ಅಂಕ. ಇನ್ನು ಕೊನೆಯ ಸುತ್ತು ಸಾಮಾನ್ಯ ಜ್ಞಾನದ ಸುತ್ತು. ಯಾವ ಸುತ್ತೀಗ? ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು. ಇದು ಕೊನೆಯ ಸುತ್ತು. ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ತಗೊಂತೀರಿ ನೋಡೋಣ. ಇಲ್ಲೇ ಒಂದು ತಂಡಕ್ಕೆ 2 ಪ್ರಶ್ನೆಗಳು ಬರ್ತಾವ. ಒಂದು ತಂಡಕ್ಕೆ 2 ಪ್ರಶ್ನೆಗಳು ಬರ್ತಾವ. ಯಾರು ಎಷ್ಟು ಮಾರ್ಕ್ಸ್ ತಗೊಂತೀರಿ ನೋಡೋಣ. ಮೊದಲನೇ ಪ್ರಶ್ನೆ ಕೀರ್ತಿ ತಂಡದಿಂದ ಪ್ರಾರಂಭ ಮಾಡೋಣ. ಭಾರತದ ಈಗಿನ ರಾಷ್ಟ್ರಪತಿಗಳು ಯಾರು? ಭಾರತದ ಈಗಿನ ರಾಷ್ಟ್ರಪತಿಗಳು ಶ್ರೀಮತಿ ದ್ರೌಪದಿ ಮುರ್ಮು. ವೆರಿ ಗುಡ್. ಶ್ರೀಮತಿ ದ್ರೌಪದಿ ಮುರ್ಮು. ಸರಿಯಾದ ಉತ್ತರ. 5 ಅಂಕಗಳು.
ಮುಂದಿನ ಪ್ರಶ್ನೆ ಸ್ಫೂರ್ತಿ ತಂಡಕ್ಕೆ. ಭಾರತದ ಈಗಿನ ಕೇಂದ್ರ ಚುನಾವಣಾ ಆಯುಕ್ತರು ಯಾರು? ಭಾರತದ ಈಗಿನ ಕೇಂದ್ರ ಚುನಾವಣಾ ಆಯುಕ್ತರು ಭಾರತದ ಚುನಾವಣಾ ಆಯುಕ್ತರು ಶ್ರೀ ನಾಗರಾಜ್. ತಪ್ಪು. ಶ್ರೀ ಎನ್.ವಿ. ಅಮಜಾರ್ಯ. ತಪ್ಪು. ಶ್ರೀ ರಾಜೀವ್ ಕುಮಾರ್. ಭಾರತದ ಕೇಂದ್ರ ಚುನಾವಣಾ ಆಯುಕ್ತರು ಶ್ರೀ ರಾಜೀವ್ ಕುಮಾರ್. ಸ್ಫೂರ್ತಿ ತಂಡಕ್ಕೆ 0 ಅಂಕ. ಮುಂದಿನ ಪ್ರಶ್ನೆ ಶಕ್ತಿ ತಂಡಕ್ಕೆ. ಸುಪ್ರೀಂ ಕೋರ್ಟಿನ ಈಗಿನ ಮುಖ್ಯ ನ್ಯಾಯಾಧೀಶರು ಯಾರು? ಸುಪ್ರೀಂ ಕೋರ್ಟಿನ ಈಗಿನ ನ್ಯಾಯಾಧೀಶರು ಶ್ರೀ ಡಿ.ವೈ. ಚಂದ್ರಚೂಡ್. ವೆರಿ ಗುಡ್. ಡಿ.ವೈ. ಚಂದ್ರಚೂಡ್. ಸುಪ್ರೀಂ ಕೋರ್ಟಿನ ಈಗಿನ ಮುಖ್ಯ ನ್ಯಾಯಾಧೀಶರು ಡಿ.ವೈ. ಚಂದ್ರಚೂಡ್. ಪೂರ್ಣ 5 ಅಂಕ. ಮುಂದಿನ ಪ್ರಶ್ನೆ ಪ್ರಗತಿ ತಂಡಕ್ಕೆ. ವಿಧಾನಸಭೆಯ ಈಗಿನ ಅಧ್ಯಕ್ಷರು ಯಾರು? ವಿಧಾನಸಭೆಯ ಈಗಿನ ಅಧ್ಯಕ್ಷರು ಯಾರು? ಶ್ರೀ ಓಂ ತಪ್ಪು. ವಿಧಾನಸಭೆ. ಶ್ರೀ ಓಂ ಬಿಂದ್ರಾ. ತಪ್ಪು. ನಾ ಕೇಳಿದ್ದು ವಿಧಾನಸಭೆ. ನೋಡಿ ಇನ್ನೊಮ್ಮೆ ವಿಚಾರ ಮಾಡಿ ಹೇಳ್ರಿ. ಮನೋಜ್. ತಪ್ಪು. ವಿಧಾನಸಭೆಯ ಈಗಿನ ಅಧ್ಯಕ್ಷರು. ವಿಧಾನಸಭೆಯ ಈಗಿನ ಅಧ್ಯಕ್ಷರು ನೆಕ್ಸ್ಟ್. ವಿಧಾನಸಭೆಯ ಈಗಿನ ಅಧ್ಯಕ್ಷರು ಯು.ಬಿ. ಖಾದರ್. ವೆರಿ ಗುಡ್. ಶ್ರೀ ಯು.ಟಿ. ಖಾದರ್. ಯಾರು? ಯು.ಟಿ. ಖಾದರ್. 2 ಅಂಕಗಳು. ಈ ಪ್ರಶ್ನೆ ನಾವು ಪ್ರಗತಿ ತಂಡಕ್ಕೆ ಕೇಳಿದ್ವಲ್ಲ, ಪ್ರಗತಿ ತಂಡಕ್ಕೆ 0 ಅಂಕ, 2 ಬೋನಸ್ ಅಂಕ ಸ್ಫೂರ್ತಿ ತಂಡಕ್ಕೆ. ಕೊನೆ ಸುತ್ತು. ಈ ಸುತ್ತನ್ನು ನಾವು ಪ್ರಗತಿ ತಂಡದಿಂದ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನ ಶಿಲ್ಪಿ ಯಾರು? ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ವೆರಿ ಗುಡ್. ಸರಿಯಾದ ಉತ್ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಪೂರ್ಣ 5 ಅಂಕ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಮುಂದಿನ ಪ್ರಶ್ನೆ ಕೀರ್ತಿ ತಂಡಕ್ಕೆ. ಭಾರತ ಸ್ವತಂತ್ರಗೊಂಡ ವರ್ಷ ಯಾವುದು? ಭಾರತವು ಸ್ವತಂತ್ರ ಹೊಂದಿದ ವರ್ಷ ಆಗಸ್ಟ್ 15, 1950 ಜನವರಿ 26. ತಪ್ಪು ಉತ್ತರ. ಭಾರತ ಸ್ವತಂತ್ರಗೊಂಡ ವರ್ಷ ಯಾವುದು? ಆಗಸ್ಟ್ 15, 1950. ತಪ್ಪು. ಭಾರತ ಸ್ವತಂತ್ರಗೊಂಡ ವರ್ಷ ಯಾವುದು? ಭಾರತವು ಸ್ವತಂತ್ರಗೊಂಡ ವರ್ಷ ಆಗಸ್ಟ್ 15, 1946. ತಪ್ಪು. ಭಾರತ ಸ್ವತಂತ್ರಗೊಂಡ ವರ್ಷ ಯಾವುದು? ಆಗಸ್ಟ್ 15, 1945. ತಪ್ಪು. ಭಾರತ ಸ್ವತಂತ್ರಗೊಂಡ ವರ್ಷ ನಡುವೆ ಇಲ್ಲಿ ಕೂತವ್ರು ಯಾರು ಹೇಳ್ತೀರಿ? ಭಾರತ ಸ್ವತಂತ್ರಗೊಂಡ ವರ್ಷ 1947. 1947 ಆಗಸ್ಟ್ 15. ಈ ಪ್ರಶ್ನೆಗಳು ಯಾರಿಗೆ ಕೇಳಿದ್ವಿ? ಫಸ್ಟ್ ಕೀರ್ತಿ ತಂಡಕ್ಕೆ ಕೇಳಿದ್ವಿ. ಕೀರ್ತಿ ತಂಡಕ್ಕೆ 0 ಅಂಕ. ಮುಂದ ನೆಕ್ಸ್ಟ್ ಸ್ಫೂರ್ತಿ ತಂಡಕ್ಕೆ. ಭಾರತದ ಈಗಿನ ಪ್ರಧಾನ ಮಂತ್ರಿ ಯಾರು? ಭಾರತದ ಈಗಿನ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ.
ವೆರಿ ಗುಡ್, ಸರಿಯಾದ ಉತ್ತರ. ಭಾರತದ ಈಗಿನ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ. ಪೂರ್ಣ 5 ಅಂಕ. ಕೊನೆಯ ಪ್ರಶ್ನೆ ಶಕ್ತಿ ತಂಡಕ್ಕ. ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು? ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ 29. ವೆರಿ ಗುಡ್, ಸರಿಯಾದ ಉತ್ತರ. ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ 29. ಪೂರ್ಣ 5 ಅಂಕ. ಈಗ ಈ ಕೊನೆ ಸುತ್ತಿನೊಳಗ ಸ್ಫೂರ್ತಿ ತಂಡ 7 ಅಂಕಗಳನ್ನ ಪಡ್ಕೊಂಡೈತಿ, 10 ಅಂಕಗಳನ್ನ ಶಕ್ತಿ ತಂಡ ಪಡ್ಕೊಂಡೈತಿ, 5 ಅಂಕಗಳನ್ನ ಪ್ರಗತಿ ತಂಡ ಪಡ್ಕೊಂಡೈತಿ, 5 ಅಂಕಗಳನ್ನ ಕೀರ್ತಿ ತಂಡ ಪಡ್ಕೊಂಡೈತಿ. ಇವೆಲ್ಲ ಅಂಕಗಳನ್ನ ಕೂಡಿಸಿದಾಗ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಯಾರು ಅನ್ನೋದು ನಮಗ ಗೊತ್ತಾಗತ್ತೆ. ಹೌದಾ? 10 7 17 17 2 19 19 7 ಒಟ್ಟು 26 ಅಂಕಗಳು ಸ್ಫೂರ್ತಿ ತಂಡ. 10 5 15 15 1 12 27 27 7 35 10 45 ಅಂಕಗಳನ್ನ ಶಕ್ತಿ ತಂಡ ಪಡ್ಕೊಂಡೈತಿ. ಪ್ರಗತಿ ತಂಡ 10 5 15 5 20 25 ಅಂಕ ಪ್ರಗತಿ ತಂಡ. ಕೀರ್ತಿ ತಂಡ 10 5 15 15 10 25 25 5 30 35 ಅಂಕಗಳನ್ನ ಕೀರ್ತಿ ತಂಡ. ಕೀರ್ತಿ ತಂಡ ದ್ವಿತೀಯ ಸ್ಥಾನ, ಪ್ರಥಮ ಸ್ಥಾನ ಶಕ್ತಿ ತಂಡ, ತೃತೀಯ ಸ್ಥಾನ ಸ್ಫೂರ್ತಿ. ಪ್ರಗತಿ 4ನೇ ಸ್ಥಾನವನ್ನ ಪಡ್ಕೊಂಡೈತೆ. ಭಾಗವಹಿಸಿದ ಖುಷಿ ಆತ.